ಓಕೆ, ಮುಂದಿನ ರಾಶಿ ವೃಶ್ಚಿಕ ರಾಶಿ. ಹೇಗಿದೆ ವೃಶ್ಚಿಕ ರಾಶಿ ಅವ್ರಿಗೆ? ವೃಶ್ಚಿಕ ರಾಶಿಗೆ ಗುರು ಅಷ್ಟಮುಖ ಹೋಗಿದ್ದಾನೆ. ಗುರು ಅಷ್ಟಮುಖ ಹೋದಾಗ ಮನೆ ಹಿರಿಯರಿಗೆ ಆರೋಗ್ಯ ಸಮಸ್ಯೆ ಬರುತ್ತೆ, ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಬರುತ್ತೆ, ನಿಮ್ಮ ಕುಟುಂಬದಲ್ಲಿ ಆರೋಗ್ಯ ಸಮಸ್ಯೆಯನ್ನು ಈ ವಾರ ನೋಡ್ತೀರಾ. ಹಿಂಗೆ ಆಗಬಾರ್ದು ಅಂದರೆ ಸಾಕಷ್ಟು ಹೇಳ್ತಿದ್ದೀನಿ, ಗುರುನ ಪ್ರಾರ್ಥನೆ ಮಾಡಬೇಕು, ಗುರುನ ಆರಾಧಿಸಬೇಕು. ಯಾರು ಗುರುಗಳನ್ನ ಪೂಜನೆ ಮಾಡಲ್ಲ ನಿಮ್ಮ ಮನೆಯಲ್ಲಿ ಒಂದು ಗುರುಗ್ರಹನ ಆರಾಧಿಸೋದು. ಗುರುಗ್ರಹದ ಫೋಟೋನ ಯಾರು ಇರಲ್ಲ. ಹೋಗಿ ಫಸ್ಟು ದಯವಿಟ್ಟು ಗುರುಗ್ರಹದ ಫೋಟೋ ತಂದಿಡಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಗುರುಗ್ರಹನ ಫೋಟೋವನ್ನು ಇಟ್ಟು ಪೂಜೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ನಾನು ನಿನ್ನೆ ದೇವನಹಳ್ಳಿಗೆ ವಾಸ್ತುಗೆ ಹೋಗಿದ್ದೆ, ಎಷ್ಟು ಚೆನ್ನಾಗಿ ಗುರುಗ್ರಹದ ಬುಧಗ್ರಹದ ಫೋಟೋ ಇಟ್ಟಿರ್ಬಿಟ್ಟ. ಪಕ್ಕಾ ವಾಸ್ತು ನಾನು ಏನು ಹೇಳೋದೇ ಬೇಕಾಗಿಲ್ಲ, ಅಷ್ಟು ಅದ್ಭುತ ಫಾಲೋ ಮಾಡಿದರು. ಬಹಳ ವಿಶೇಷವಾಗಿ ಎಲ್ಲರ ಮನೆಯಲ್ಲೂ ಕೂಡ ದಕ್ಷಿಣಾಮೂರ್ತಿ ಫೋಟೋವನ್ನು ತಂದಿಟ್ಕೊಳ್ಳಿ. ನಿಮ್ಮ ಮನೆಗೆ ಗುರುಬಲ ಯಾವಾಗಲೂ ಇರಲಿ. ಗುರುಬಲ ಬಂದರೆ ಗಂಡ ಹೆಂಡತಿ ಮಕ್ಕಳು ಎಲ್ಲ ಚೆನ್ನಾಗಿರ್ತಾರೆ. ದಯವಿಟ್ಟು ನೀವು ಏನು ಮಾಡ್ತಾರೆ ಗೊತ್ತಾ, ತುಂಬ ಜನ ಅವ್ರ ಸಂಸಾರನೇ ಮಾಡೋಕ್ಕಾಗಿರಲ್ಲ, ಅವ್ರು ಏನೋ ಒಂದು ಪ್ರಾಬ್ಲಮ್ಮು, ಅವ್ರ ಗುರುಗಳಾಗಿರ್ತಾರೆ, ಅಂಥವ್ರ ಫೋಟೋ ಎಲ್ಲ ತಂದು ಇಟ್ಕೊಂಡ್ಬಿಟ್ಟಿರ್ತಾರೆ. ನಿಮ್ಮನ್ನು ಹಂಗೆ ಅನಾಶ್ರಮಕ್ಕೆ ಬರ್ಕೊಟ್ಟು ಹೋಗ್ಬೇಕಾಗತ್ತೆ. ದಕ್ಷಿಣಾಮೂರ್ತಿ ಗುರುನ ಇಟ್ಕೊಂಡಾಗ ದೇವ್ರಿಗೆ ಗುರುಗಳಾಗಿದ್ರು, 100% ಅವರು ದೇವ್ರುಗಳಿಗೆ ಗುರುಗಳಾಗಿದ್ದರು. ದೇವರು ಕೂಡ ತಪ್ಪು ಮಾಡೋರು, ಅವರು ಕೂಡ ತಿದ್ದಿ ನಡೆಸೋರು. ಹಾಗಾಗಿ ನಾವು ಮನುಷ್ಯರು, ನಾವು ತಪ್ಪು ಮಾಡ್ತೀವಿ. ಈ ಪ್ರೋಗ್ರಾಮ್ ಯಾರು ನೋಡ್ತಿದ್ರೆ ನಿಮ್ಮ ಮನೆಯಲ್ಲಿ ದಕ್ಷಿಣಾಮೂರ್ತಿ ಫೋಟೋನ ಫಸ್ಟು ತಂದಿಡಿ, ಮತ್ತು ಶುಕ್ರ ಗ್ರಹದ ಫೋಟೋ ತಂದಿಡಿ, ಬುಧ ಗ್ರಹದ ಫೋಟೋ ತಂದಿಡಿ. ಈ ಮೂರು ಕೂಡ ನಿಮ್ಮ ಮನೇಲಿದ್ದರೆ ನಿಮ್ಮ ಫ್ಯಾಮಿಲಿ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಫ್ಯಾಮಿಲಿ ಚೆನ್ನಾಗಿದ್ರೆ ನಂಗೆ ಅದೇ ಸಾಕು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ವೃಶ್ಚಿಕ ರಾಶಿಯವರಿಗೆ ಟೈಮ್ ಮೇಲೆ ಟೈಮು ತುಂಬ ಚೆನ್ನಾಗಿದ್ದು ಆರೋಗ್ಯ ಸಮಸ್ಯೆಗಳು ಬರ್ಬೋದು. ಇದೊಂದು ಸ್ವಲ್ಪ ಹೊರಗಡೆ ಅದು ಇದು ತಿನ್ನೋದನ್ನು ಕಮ್ಮಿ ಮಾಡ್ಕೊಳ್ಳಿ, ಮಾಡಿ ತುಂಬ ಒಳ್ಳೆಯದಾಗುತ್ತೆ. ತುಂಬ ಕಂಟ್ರೋಲ್ ಮಾಡಿ. ರೆಗ್ಯುಲರ್ ಒಳ್ಳೆ ಫುಡ್ಲಿದ್ದಾವೆ, ಆ ಹೋಟ್ಲನ್ನು ಊಟ ಮಾಡಿ. ಇವಾಗ ನೋಡಿ ರಾಮೇಶ್ವರ ನಕ್ಷತ್ರದ ತುಲಾ ರಾಶಿ ನೋಡಿ, ಎಲ್ಲ ಕಂಪ್ಲೇಂಟ್ ಕೇಸ್ ಇದೆಲ್ಲ ಟಿ ವಿಲಿ ಬರ್ತಾಯಿದೆ. ಯಾಕೆ ಬಂತು? 10ನೇ ಮನೇಲಿ ಗುರು ಇರೋದಕ್ಕೆ ಬಂತು. ರಾಮೇಶ್ವರ ಯಾಕೆ ಹಿಂಗಾಗುತ್ತೆ ಅನ್ನೋದಕ್ಕೆ 10ನೇ ಮನೇಲಿ ಗುರು, 2ನೇ ಮನೇಲಿ ತುಂಬ ಪಾಪಗ್ರಹ ಆಯಿತು. ಇನ್ನು ಮುಂದೆ ನಕ್ಷತ್ರ ಕೂಡ ಟೈಮ್ ಚೆನ್ನಾಗಾಗುತ್ತೆ. ಖಂಡಿತಲೂ ಒಳ್ಳೆಯ ಟೈಮ್ ಬರುತ್ತೆ, ಒಳ್ಳೆಯದಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯದಾಗಲಿ. ಓಕೆ, ಮುಂದಿನ ರಾಶಿ ಧನುರಾಶಿ. ಧನುಸು ರಾಶಿಗೆ ಒಂಥರ ಕೆಟ್ಟು ನೆಗೆಟಿವ್ ಇತ್ತು, 100%. ಇನ್ನು ಮುಂದೆ ಒಳ್ಳೆಯ ಟೈಮ್ ಸ್ಟಾರ್ಟ್ ಆಗ್ತಾಯಿದೆ. ಯಾಕಂದರೆ ಧನುಸು ರಾಶಿ ರಾಶ್ಯಾಧಿಪತಿ ಗುರುಗ್ರಹ ಸಪ್ತಮದಲ್ಲಿದ್ದಾನೆ, ಮತ್ತು ವ್ಯಯಸ್ಥಾನಾಧಿಪತಿ ಕುಜನು ಕೂಡ ಲಗ್ನದಲ್ಲಿ ರಾಶಿಲಿದ್ದಾನೆ. ಯಾಕಂದರೆ 12ನೇ ಭಾವದಲ್ಲಿ ಸೂರ್ಯಗ್ರಹ, ಬುಧಗ್ರಹ, ಶುಕ್ರಗ್ರಹ ಇದ್ದರೂ ಕೂಡ ರಾಶಿಲಿ ಕುಜಗ್ರಹ ಇರೋದು, ಮತ್ತು ಸಪ್ತಮದಲ್ಲಿ ಬಹಳ ವಿಶೇಷವಾಗಿ ಗುರುಗ್ರಹ ಬಂದಿರೋದು, ಮತ್ತು ಶನಿಗ್ರಹ ಒಂದು ವೈಬ್ರೇಷನ್. ಶನಿ ಬಂದು ಏನಾಗುತ್ತೆ, ಧನಸ್ಥಾನಾಧಿಪತಿ, ಕುಟುಂಬ ಸ್ಥಾನಾಧಿಪತಿ 6ನೇ ಭಾವ ನೋಡ್ತಾರೆ. ತುಂಬ ಸಂಬಂಧಿಕರು, ನೆಂಟರು ಎಲ್ಲರ ಕೆಲವು ಜಗಳ ನಡೀತಾಯಿತ್ತು. ಆದರೆ ಇವು ಗುರು 5ನೇ ತಾರೀಕು ಚೇಂಜ್ ಆಗಿರೋದ, 8ನೇ ತಾರೀಕು ಕುಜಗ್ರಹ ಚೇಂಜ್ ಆಗಿರೋದ ನಿಮಗೆ ತುಂಬ ದೊಡ್ಡ ಬೆನಿಫಿಟನ್ನು ಕೊಡ್ತಾಯಿದೆ. ತುಂಬ ಒಳ್ಳೆಯ ಶುಭಫಲನ ಕೊಡ್ತಾಯಿದೆ. ಗುರು ಮತ್ತು ಕುಜಗ್ರಹ ಇದ್ದಾನೆ. ನೀವೇನಾದ್ರು ತಿರುಚೆಂದೂರಲ್ಲಿರುವಂಥ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ ಹೋಗಿ ನೀವು ಮುರುಗನ್ನ ದರ್ಶನ ಮಾಡಿ, ಅಲ್ಲಿರುವ ಗುರುಗ್ರಹನ ದರ್ಶನ ಮಾಡಿ, ಅಲ್ಲಿರುವಂಥ ಶನೇಶ್ವರನ ಆ ಟೆಂಪಲ್ಲಿರುವಂಥ ಟೆಂಪಲ್ ಮೂರನ್ನು ಕೂಡ ದರ್ಶನ ಮಾಡಿದಾಗ ನಿಮ್ಮ ಲೈಫಲ್ಲಿ ಖಂಡಿತ ಕೂಡ ಏನೆಲ್ಲ ಪ್ರಾಬ್ಲಮಲ್ಲಿದ್ದಾರೆ ಧನುಸು ರಾಶಿಯವರು ಎಲ್ಲ ರೀತಿಯಲ್ಲೂ ಕ್ಲಿಕ್ ಆಗುತ್ತೆ. ನೋಡಿ, ಧನುಸು ರಾಶಿ ತಮಿಳ್, ಅವ್ರ ಹೆಸರು ಧನುಸು ಅಂತ ಇದ್ದಾರೆ. ಹಾಗಾಗಿಯೇ ಇವಾಗ ನೋಡಿ ಅವ್ರಿಗೆ ಅದ್ಭುತವಾದ ಹಿಂದಿ ಪಿಕ್ಚರ್ ಚೆನ್ನಾಗಿ ಹೋಗ್ತಾಯಿದೆ. ಯಾಕೆ ಹೋಗ್ತಾಯಿದೆ? ಗುರು ಚೇಂಜ್ ಆಗ್ಬೇಕಾದ್ರೆ ಕೂಡ ಒಳ್ಳೆಯ ಫಲವನ್ನು ಕೊಡ್ತಾನೆ. ಈ ಒಂದು ವೈಬ್ರೇಷನ್ ದಿ ಯಾರಿಗೆಲ್ಲ ನೇಮ್ ಇದು ಅವ್ರ ಲೈಫಲ್ಲಿ ತುಂಬ ಒಳ್ಳೆಯ ಶುಭಫಲವನ್ನು ಖಂಡಿತಲೂ ಸಿಗುತ್ತೆ. ಧನುಸು ರಾಶಿಯವ್ರಿಗಂತೂ ಎಂದಿನಂತೆ ಯಾವಾಗಲೂ ಎವರ್ಗ್ರೀನ್ ಬಣ್ಣ, ನೀವು ಯೆಲ್ಲೋ ಕಲರ್ನ ಯೂಸ್ ಮಾಡಿ. ಯೆಲ್ಲೋ ಕಲರ್ ಸಂಬಂಧಪಟ್ಟಂಥ ಅದ್ಭುತವಾದ ದಿನ. ಮತ್ತು ನೀವು ಬ್ಲ್ಯಾಕು ಮತ್ತು ಯೆಲ್ಲೋ ಎರಡನ್ನೂ ಯೂಸ್ ಮಾಡಿದ್ರೆ ತುಂಬ ಶ್ರೀಮಂತರಾಗ್ತೀರ. ಬ್ಲ್ಯಾಕು ಮತ್ತು ಯೆಲ್ಲೋ ಇದು ಸಂಬಂಧಪಟ್ಟ, ಅದಕ್ಕೇ ಕನಕ ಪುಷ್ಯರಾಗ ನೀಲವನ್ನು ಹಾಕ್ದಾಗ ನೀವು ತುಂಬ ಪಾಸಿಟಿವ್ನ ಮೇಲೆ ಪಾಸಿಟಿವ್ ಕೊಡ್ತಾ ಹೋಗುತ್ತೆ. ತುಂಬ ಇಂಪ್ರೂವ್ಮೆಂಟ್ ಆಗ್ತೀರ, ಸಾಕಷ್ಟು ಒಳ್ಳೆಯದಾಗುತ್ತೆ. ಮತ್ತು ಇನ್ನೊಂದು ಟಿಪ್ಸ್ ಕೊಡ್ತಾಯಿದ್ದೀನಿ, ಯಾರೆಲ್ಲ ಮಕ್ಕಳು ಓದುತ್ತಾ ಇಲ್ಲ ಅವ್ರಿಗೆ ಎರಡು ಸ್ಟೋನು ಡಾಲರ್ನ ಕೊಡ್ತೀನಿ. ದಯವಿಟ್ಟು ಈ ಡಾಲರ್ನ ನೀವು ಯೂಸ್ ಮಾಡಿ ನೋಡಿ. ನಿಮ್ಮ ಮಕ್ಕಳಿಗೆ ವಿತಿನ್ 1 ತಿಂಗಳಲ್ಲಿ ಎಜುಕೇಷನಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗ್ತಾರೆ. ಸುಮ್ಮನೆ ಸ್ವಾಸ್ಥ್ಯ ಕಾಳ್ತಾರ ಇರುತ್ತೆ, ಅದನ್ನು ಸುಮ್ಮನೆ ಕೊಳ್ಳಲ್ಲಿ ಹಾಕಿ ಅವ್ರನ್ನ ನೋಡಿ ಒಂದು ಸಣ್ಣ ಬೆಳ್ಳಿ ಚೇನಲ್ಲಿ ಹಾಕ್ಬಿಟ್ಟು ನೋಡಿ. ಇದನ್ನು ತುಂಬ ನಿಮ್ಮ ಮಕ್ಕಳು ಎಲ್ಲರಿಗೂ ಈ ಪ್ರಪಂಚದಲ್ಲಿ ನಾನು ಕೂಡ ನನ್ನ ಮಗಳಿಗೆ ಹಾಕಿದ್ದೀನಿ. ಇದನ್ನು ಯೂಸ್ ಮಾಡಿ ನೋಡಿ, ತುಂಬ ಬೆನಿಫಿಟ್ ಸಿಗುತ್ತೆ. ಓದೋಕ್ಕೆ ಅಂತ 2 ಸ್ಟೋನು ನಾನು ಯೂಸ್ ಮಾಡಿದ್ರೆ ಎಜುಕೇಷನ್ನು, ನೆಮ್ಮದಿ, ಸಂತೋಷ ಎಲ್ಲ ಜಗಳೆಲ್ಲ ಕಮ್ಮಿ ಆಗುತ್ತೆ. ಇದು ಎಲ್ಲ ರಾಶಿಯವರು ಎಜುಕೇಷನ್ ಸ್ಟೋನನ್ನು ತಗೊಳ್ಳಿ, ಪ್ರಾಬ್ಲಮಿಂದ ಆಚೆ ಬರ್ರಿ. ಓಕೆ ಗುರೂಜಿ.